ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಮಧ್ಯಾಹ್ನದ ಮೇಲೆ ಲಾಗ್ ಶುರು ಮಾಡಿದ್ದೀನಿ. ಆಲ್ರೆಡಿ 12 ಆಗಿದೆ. ಈಗ ಚಿಕನ್ ಮಾಡಬೇಕು ಗೈಸ್. ಇವತ್ತು ಮಂಗಳವಾರ, ಹಾಗೆ ನಾವು ಭಾನುವಾರ ಎಲ್ಲ ಜಾಸ್ತಿ ಮಾಡಲ್ಲ. ಏಕೆಂದರೆ ಚಿಕನ್ ಒಂದಿನಕ್ಕೆ ಮುಗಿಯೋದಿಲ್ಲ ಗೈಸ್. ಅದು ತಂದರೆ ಮಧ್ಯಾಹ್ನದ ಮೇಲೆ ತರೋದು. ಸೋಮವಾರ ಕುಳಿಯುತ್ತೆ, ನಾವು ಸೋಮವಾರ ತಿನ್ನಲ್ಲ. ಸೊ ಮಂಗಳವಾರ ಮಾಡ್ತೀನಿ. ಮಂಗಳವಾರ ಮಾಡಿದರೆ ಬುಧವಾರ ಒಂಚೂರು ಮಿಕ್ಕಿದ್ರೂ ತಿನ್ಕೊಬಿಡ್ಬೋದು ಅಂತ. ಹಾಗೆ ನಮ್ಮ ದಿನೇಶನ್ನ ಬರ್ತಾ ಕಟ್ ಮಾಡಿಸ್ಕೊಬಾರೋ ಅಂದರೆ ಅವನು ಇಲ್ಲ, ಲೇಟ್ ಆಗುತ್ತೆ ಬರೋದು ಅಂದ. ನಾನೇ ಹೋಗ್ಬೇಕೀಗ. ನೋಡೋಣ ಎಲ್ಲಿ ಅಂಗಡಿ ಓಪನ್ ಇರುತ್ತೆ ಅಲ್ಲಿ ಹೋಗಿ ಕಟ್ ಮಾಡಿಸ್ಕೊಬರ್ಬೇಕು. ಈ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿರ್ತವೆ. ನೋಡಬೇಕು ಗೈಸ್, ಸ್ವಲ್ಪ ದೂರದಲ್ಲಿದ್ದಾವೆ, ಹತ್ತಿರದಲ್ಲಿರೋದು ಕ್ಲೋಸ್ ಆಗಿರುತ್ತೆ ಅನಿಸುತ್ತೆ. ನೋಡ್ತೀನಿ, ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಓಪನ್ ಇದೆಯಾ ಇಲ್ವಾ ಅಂತೇಳಿ ನೋಡಿಕೊಂಡು ಬರೋಣ. ಹಾಗೆ ಬಂದ ಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಮ್ಮ ಮನೆ ಹತ್ರ ಇರೋ ಚಿಕನ್ ಅಂಗಡಿ ಕ್ಲೋಸ್ ಆಗಿತ್ತು, ಹಾಗಾಗಿ ಸ್ವಲ್ಪ ಇನ್ನೂ ದೂರದಲ್ಲಿದೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ ನಡ್ಕೊಂಡು. ದೂರ ಅಂದರೆ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಆಗುತ್ತೆ. ಇವಾಗ ಅಲ್ಲಿಗೆ ನಾವು ಹೋಗಿ ಚಿಕನ್ ಕಟ್ ಮಾಡಿಸ್ಕೊಂಡು ಮನೆ ಕಡೆ ಹೋಗಬೇಕು ಗೈಸ್. ನಮ್ಮ ಮನೆ ಹತ್ರನೇ ಚಿಕನ್ ಅಂಗಡಿ ಓಪನ್ ಇರುತ್ತೆ ಅಂತ ಹೇಳಿ ಬಂದೆ. ಏನು ಮಾಡೋದು, ಅವ್ರು ಮಧ್ಯಾಹ್ನ ಕ್ಲೋಸ್ ಮಾಡ್ತಾರಂತೆ. ಮೇ ಬಿ ಊಟಕ್ಕೆ ಹೋಗಿದ್ರು ಅನ್ಸುತ್ತೆ, 12:30 ಹಂಗೆ. ಇನ್ನು ಬೇರೆ ಕಡೆನೇ ಹೋಗಿ ಚಿಕನ್ ಕಟ್ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಜಸ್ಟ್ ಈಗ ಬಂದ ತಕ್ಷಣ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಶುಂಠಿ, ಪುದೀನ, ಆಮೇಲೆ ಕೊತ್ತಂಬರಿ ಸೊಪ್ಪು, ಹಸಿಕಾಯಿ ಹಾಕ್ತಾ ಇದ್ದೀನಿ ಗೈಸ್. ಕೊಬ್ಬರಿ ಇರಲಿಲ್ಲ, ಅದಕ್ಕೆ ಹಸಿಕಾಯಿನೇ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ. ಇದೆಲ್ಲ ಇನ್ನೂ ಕ್ಲೀನ್ ಮಾಡ್ಕೋಬೇಕು ಗೈಸ್. ಇವರೆಲ್ಲ ಬರೋಷ್ಟರಲ್ಲಿ ಅಡುಗೆ ಮಾಡಿರಬೇಕು, ಅಡುಗೆ ಮಾಡಿ ರೆಡಿ ಇಟ್ಟಿರಬೇಕು. ಇಲ್ಲಾಂದರೆ ಬೆಳಗ್ಗೆಯಿಂದ ಏನು ಮಾಡಿದೆ ಅಂತ ನನ್ನೇ ಕೇಳ್ತಾರೆ. ಬೇಗ ಬೇಗ ಚಿಕನ್ ಸಾಂಬಾರು ಮಾಡಿ ಕಂಟಿನ್ಯೂ ಮಾಡ್ತೀನಿ. ಏಕೆಂದರೆ ನಾನು ವಿಡಿಯೋ ಮಾಡ್ಕೊತ ಕೂತ್ಕೊಂಡ್ರೆ ಬೇಗ ಸಾಂಬಾರು ಆಗಲ್ಲ, ತಿರ್ಗೋ ಬಂದಾಗ ನನ್ನೇ ಬೈತಾರೆ. ಸೊ ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮಾಡ್ಕೊಂಡು ಅಡುಗೆ ಮಾಡೋದಕ್ಕೆ. ಸಿಗ್ತೀನಿ ಗೈಸ್. ಆಮೇಲೆ ಇದೆಲ್ಲ ಹಚ್ಕೊಂಡು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಸಿಗ್ತೀನಿ ಗೈಸ್. ಜಸ್ಟ್ ಈಗ ಸಾಂಬಾರಿಗೆಲ್ಲ ರೆಡಿ ಮಾಡಿದ್ದೀನಿ, ಒಗ್ಗರಣೆ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಬೇಯಬೇಕು ಅಂದರೆ ಸ್ಟಾರ್ಟಿಂಗಲ್ಲೇ ಚೆನ್ನಾಗಿ ಬಂದರೆ ಚೆನ್ನಾಗಿರುತ್ತೆ ಅಂತೇಳಿ ಹೀಗೆ ಬೇಯಿಸ್ತಾ ಇದ್ದೀನಿ ಗೈಸ್. ಇದೆಲ್ಲನೂ ಕಟ್ ಮಾಡೋಷ್ಟರಲ್ಲಿ ಸಾಕಾಗೋಯ್ತು ಗೈಸ್. ನಾನು ಇದನ್ನೆಲ್ಲ ಸ್ಟಾರ್ಟಿಂಗಲ್ಲೇ ಕಟ್ ಮಾಡಲ್ಲ ಅಂದರೆ ನಮ್ಮ ಮನೆಯವರು ಅಥವಾ ಹೇಮಂತ್ ಯಾರಾದರೂ ಕಟ್ ಮಾಡಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಟ್ರೆ ಸಾಂಬಾರು ಮಾಡ್ತಿದ್ದೆ. ನಾನೇ ಇದ್ದಿದ್ದರಿಂದ ನಾನೇ ಕಟ್ ಮಾಡಬೇಕಾಗಿ ಬಂತು ಗೈಸ್. ಇವತ್ತೆಲ್ಲ ನಾನೇ ಕಟ್ ಮಾಡಿ ನಾನೇ ತೊಳೆದಿದ್ದೀನಿ. ಬಟ್ ಹೇಗಿರುತ್ತೋ ಗೊತ್ತಿಲ್ಲ, ಅಂದರೆ ನೀಟಾಗಿ ಮಾಡಿದ್ದೀನಿ ಅನ್ನೋ ಒಂದು ಸಮಾಧಾನ ಇದೆ. ಅವರೂ ನೀಟಾಗೆ ತೊಳೆದು ಕ್ಲೀನ್ ಮಾಡಿ ಕೊಡ್ತಾಯಿದ್ರು. ಚಿಕ್ಕ ಚಿಕ್ಕ ಪೀಸ್ದಾಗ ಕಟ್ ಮಾಡಿ, ಅಂಗಡೀಲಿ ಸ್ವಲ್ಪ ತಂದಿದ್ದು ದಪ್ಪ ದಪ್ಪ ಪೀಸ್ ಇರುತ್ತಲ್ಲ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಕೊಡ್ತಾಯಿದ್ರು. ನಾನೇ ಇವತ್ತು ನೀಟಾಗೆ ನಿಧಾನಕ್ಕೆ ಮಾಡಿದ್ದೀನಿ. ಬಟ್ ನಂಗೆ ಅದೆಲ್ಲ ಹಂಗೆ ಕಟ್ ಮಾಡೋದು ಇಷ್ಟನೇ ಆಗೋದಿಲ್ಲ ಗೈಸ್. ಅದು ಹೆಂಗೆ ಮತ್ತು ಊಟ ಸೇರೋದಿಲ್ಲ ನಂಗೆ ಊಟ ಮಾಡುವಾಗ. ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ನಮ್ಮ ಮನೆಯವ್ರ ಟೇಸ್ಟ್ ಅಂತೂ ಹೇಳೋದೇ ಇಲ್ಲ, ನಾನೇ ಕೇಳಬೇಕು ಹೇಗಿದೆ ಅಂತ. ಇವತ್ತೇನು ಹೇಳ್ತಾರೆ ನೋಡೋಣ. ಸಾಂಬಾರು ಯಾವ ಥರ ಬರುತ್ತೋ ಗೊತ್ತಿಲ್ಲ ನನಗೂ. ಇನ್ನೂ ಇದರಲ್ಲೇ ಬೇಯಿಸ್ತಾ ಇದ್ದೀನಿ. ಹಿಂಗೆ ಬೆಂದರೆ ಚೆನ್ನಾಗಿ ಬೇಗ ಬೇಯುತ್ತೆ ಅಂತ ಹೇಳಿ. ಇದಕ್ಕೇನು ಹಾಕಿಲ್ಲ ಗೈಸ್. ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲ, ಆಮೇಲೆ ಚಿಕನ್ ಮಸಾಲೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಿಂಗೆ ಬೇಯಿಸ್ತಾ ಇದ್ದೀನಿ. ಇನ್ನು ಮಿಕ್ಸಿಗೆ ರುಬ್ಕೊಂಡಿರೋದು ಖಾರನೂ ಏನೂ ಹಾಕಿಲ್ಲ. ಇದರಲ್ಲೇ ಚೆನ್ನಾಗಿ ಬೆಂದರೆ ಟೇಸ್ಟಾಗಿರ್ತವೆ ಪೀಸ್ ಅಂತ ಹೇಳಿ ಹಿಂಗೆ ಮಾಡ್ತಾಯಿದ್ದೀನಿ. ಬಟ್ ಮಾತ್ರ ಹಿಂಗೆ ತಿನ್ಬೋದು ಗೈಸ್, ಇದು ಅವಶ್ಯಕತೆನೇ ಇಲ್ಲ. ಅಷ್ಟು ಚೆನ್ನಾಗಿ ಗಮ್ ಅಂತ ಇದೆ. ಸಾಂಬಾರದಾಗ ಯಾವ ಥರ ಇರುತ್ತೋ ಗೊತ್ತಿಲ್ಲ. ನೋಡೋಣ ಬಂದಮೇಲೆ ಕೇಳಿ ಹೇಳ್ತೀನಿ ಯಾವ ಥರ. ಅವರಂತೂ ಹೇಳೋದಿಲ್ಲ, ನಾನೇ ಕೇಳಬೇಕು ಹೇಗಿದೆ ಅಂತ ಹೇಳಿ. ಯಾವಾಗಾದರೂ ಹೇಳ್ತಾರ ಅಂತ ನೋಡೋಣ. ಇಷ್ಟು ಪ್ರಾಸೆಸ್ಸಾಗಿ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್. ಓಕೆ ಗೈಸ್, ಅಡುಗೆ ಎಲ್ಲ ಆದಮೇಲೆ ಸಿಗ್ತೀನಿ ಊಟದ ಟೈಮಲ್ಲಿ. ಅಂದರೆ ಫೈನಲ್ ರಿಸಲ್ಟ್ ಹೇಗೆ ಹೇಳ್ತಾರೆ ಅಂತ ನೋಡೋಣ. ಎಲ್ಲ ಖಾಲಿನೇ ಮಾಡ್ಯಾರ. ಹೆಂಗಾಯ್ತಾ? ಚೆನ್ನಾಯ್ತಾ? ಅದಕ್ಕೆ ಕೀಳ್ತಾ ಇದ್ದ ನಾವು. ಚೆನ್ನಾಯ್ತಾ? ಅವು ಅಣ್ಣ ಯಾರ ಹೇಳೋಣಲ್ಲ, ಕೇಳಿ ಪ್ರೆಸರ್ ಮಾಡಿ ಟೇಸ್ಟ್ ಕೇಳಬೇಕು ಅಂತ, ಹಂಗಾಯ್ತು.
ಗೈಸ್ ನಮ್ಮ ದಿನೇಶನು ಬಂದಿದ್ದ, ಇನ್ನೇನು ಮೂವರು ಊಟ ಮಾಡಿ ಕುತ್ಕೊಂಡಿದ್ದೀವಿ. ನಮ್ಮ ಮನೆಯವರು ಎಲ್ಲ ಓಡಾಡ್ತಾ ಇದ್ದಾರೆ. ಊಟ ಮಾಡಿ ಆದಮೇಲೆ ವಾಕ್ ಮಾಡ್ತಾ ನಾನು ಅವನು ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದೀವಿ. ಇನ್ನು ಊಟ ಮಾಡಿದ್ಮೇಲೆ ಎಲೆ ಅಡಿಕೆ ಹಾಕಿಲ್ಲ ಅಂದರೆ ಅದಕ್ಕೆ ಒಂದು ಇದೇ ಇರಲ್ಲ. ಅಂದರೆ ಚಿಕನ್ ಮಟನ್ ತಿಂದಮೇಲೆ ಎಲೆ ಅಡಿಕೆ ಹಾಕಬೇಕು ಅಂತ ನಾನು ಅದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಗೈಸ್. ನಾರ್ಮಲಾಗಿ ಏನು ಹಾಕಲ್ಲ, ಬಟ್ ಚಿಕನ್ ಆಗಲಿ ಮಟನ್ ಆಗಲಿ ಏನಾದ್ರು ತಿಂದಾಗ ಹಾಕ್ತಾರಲ್ಲ, ಹಂಗೆ ನಾನೇನು ಮಟನ್ ತಿನ್ನಲ್ಲ, ಚಿಕನ್ ಅಷ್ಟೇ. ಚಿಕನ್ ತಿಂದಾಗ ಎಲೆ ಅಡಿಕೆ ಹಾಕೋ ಅಭ್ಯಾಸ ನನಗೂ ಇದೆ. ನಿಮಗೆಲ್ಲ ಯಾರಿಗಿದೆ ಕಮೆಂಟ್ ಮಾಡಿ ಗೈಸ್. ಇದು ನೆನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಇಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗಿನಿ ಅವರು ಬಂದಿದ್ದರು ಮನೆಗೆ, ಅವ್ರ ಜೊತೆ ಮಾತಾಡ್ಕೊತ ನಮ್ಮ ಮನೆಯವರು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಅವಳು ಆಡ್ತಾ ಆಡ್ತಾ ಬಾಲ್ನ ಕೆಳಗೆ ಹಾಕ್ಬಿಟ್ಟಿದ್ಲು, ಅದಕ್ಕೆ ತಗೊಂಬರೋದಕ್ಕೆ ಚಿರುನ್ ಕಳಿಸಿದ್ವಿ. ನೋಡ್ತಾ ಇದ್ದಾಳೆ ಗೈಸ್. ಆಡ್ತಾ ಅಂದರೆ ಸ್ವಲ್ಪ ಗ್ಯಾಪ್ ಇದೆ ಅಲ್ವಾ, ಹಾಗೆ ನಾರ್ಮಲಾಗಿ ಆಟ ಆಡುವಾಗೇ ಕೆಳಗೆ ಹೋಗಿದೆ. ಎಷ್ಟು ಗಲಾಟೆ ಮಾಡ್ತಾಳೆ ಅಂದರೆ ಮನೇಲಿ ಒಂದು ಇಲಿ ಹೆಗ್ಣ ಏನು ಇರಬಾರ್ದು, ಹಾಗೆ ಅರಸ್ತಾಳೆ, ಕೂಗ್ತಾಳೆ. ಯಪ್ಪ ಹೆವಿ ಬಾಯಿ ಗೈಸ್ ಇವಳ್ದು. ಆದರೆ ಕ್ಯೂಟಾಗಿ ಮಾತಾಡ್ತಾಳಲ್ಲ, ಅವಳು ಏನೇ ಮಾಡಿದ್ರು ಇಷ್ಟ ಆಗುತ್ತೆ. ಎಷ್ಟು ಗಲಾಟೆ ಮಾಡಿದ್ರೂ ಏನು ಬೇಜಾರಾಗೋದಿಲ್ಲ. ಆಮೇಲೆ ಅವಳೇ ಚೆನ್ನಾಗಿ ಆಟ ಆಡ್ಕೊಂಡು ಹೊಂದ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾಳೆ. ನೋಡಿ ಈಗ ಚಿರುಗೆ ಹಾಕು, ಅಲ್ಲಿಂದನೇ ಹಾಕು ಅಂತ ಕೇಳ್ತಾವಳೆ. ಅದು ಅಷ್ಟು ಕೆಳಗಿಂದ ಅವನಿಗೆ ಹಾಕಕ್ಕೆ ಬರೋದಿಲ್ಲ, ಇವಳಿಗೆ ಕ್ಯಾಚ್ ಹಿಡಿಯೋಕ್ಕೂ ಆಗೋದಿಲ್ಲ. ಹಾಕು ಹಾಕು ಅಂತೇಳಿ ಮಾತಾಡ್ತಾ ಇದ್ದಾರೆ ಗೈಸ್ ಇಬ್ರು. ಇಲ್ಲೇ ಏನ್ ನೋಡ್ತೀಯ ನಿನ್ ಮಗಳು? ನೋಡಮ್ಮ ಅದ್ರದ್ದು ಪಾರ್ಕಿಂಗ್ ಅಲ್ಲೇ ಇದೆ. ಯಾರು ಕೊಡ್ಸೋದು ಗಿಣಿ? ಯಾರು ಕೊಡಿಸ್ತಾರೆ ನಾಳೆಗೆ ಸೈಕಲ್ಲು? ಹಾಕು ಮತ್ತೆ ತರಕ್ಕೆ ಹೋಗು. ಗಿಣಿಗೂ ಸೈಕಲ್ ಕೊಡಿಸ್ತೀರಂತೆ ಏನ್ ಪಲ್ಲವಿ? ಹಾಗಳೆ ಕೊಡ್ಸಲ್ಲ ಅಂತ ಗಿಣಿ? ಯಾರು ಕೊಡ್ಸೋದು? ಅಮ್ಮನೇ ಹೇಳಿದ್ದು ಕೊಡ್ಸಲ್ಲ ಅಂತ. ಮಾಡೋಗಲ್ ಅಮ್ಮ ಹೇಳ್ತು ಕೊಡ್ಸಲ್ಲ ಅಂತ. ಕೊಡ್ಸಲ್ವಂತೆ. ಕೇಳು ಬಾ, ಅಮ್ಮ ಕೊಡ್ಸ್ತೀಯ ಅಂತ ಕೇಳು. ಅಮ್ಮ ಕೊಡ್ಸ್ತೀಯ ಇಲ್ವಾ ಅಂತ ಕೇಳು. ಬಾಲೆಲ್ಲ ಸೈಕಲ್ ಕೇಳು ಹೋಗು. ನಾನ್ ಬರಲ್ಲ ಸೈಡು. ಯಾರ್ಯಾರು ಆಡೋದು ಹೇಳು ಮತ್ತೆ. ಯಾರ್ಯಾರು ಆಡೋದು? ನೀಟಾಗಿ ಹೇಳು, ನಿಂಗೆ ಮಾತಾಡಕ್ ಬರಲ್ವಾ? ಯಾರು? ಚಿಕ್ಕಪ್ಪ ನೀನೆ. ಚಿಕ್ಕಪ್ಪನ್ ಮಾತಾಡ್ಸ್ಲಿಲ್ಲ ಬಂದ ತಕ್ಷಣ. ಇವಾಗ ಬಾಲ್ ಆಡಕ್ ಬೇಕಾ? ಸೈಡ್ಗೋಗು. ನೋಡ್ದ ಅವಾಜ್ ಇವಳ್ದು. ಸರಿ ಆಡ್ರಿ. ಎಸಿ ಮತ್ತೆ ಹೋಯ್ತು ಕೆಳಕ್ಕೆ. ನೀಟಾಗಿ ಹಾಕೋ, ಕೆಳಗೆ ಎಸಿಬೇಡ. ಹಾ ತಗೋ. ಗೈಸ್ ಅವರೆಲ್ಲ ಹೊರಗಡೆ ಆಟ ಆಡ್ಕೊತಾ ಇದ್ರೆ ನಾನು ಒಂದು ಸೈಡ್ಗೆ ಅಡುಗೆ ಮಾಡ್ತಾ ಇದ್ದೀನಿ. ರಸಮ್ ಮಾಡೋಣ ಅಂತ ಹೇಳಿ. ಇವತ್ತು ನೆನ್ನೆ ಮನೆಯೆಲ್ಲ ಮಸಾಲೆ ಸಾಂಬಾರು ತಿಂದಿದ್ದೀನಲ್ವಾ, ಅಂದರೆ ಚಿಕನ್ ಎಲ್ಲ ಮಾಡಿದ್ವಿ. ಅದಕ್ಕೆ ಇವತ್ತು ರಸಮ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಯಾವಾಗೂ ಬೇಳೆ ಹಾಕ್ಬಿಟ್ಟೇನೆ ರಸಮ್ ಮಾಡೋದು, ಬರೀ ಟೊಮೊಟೊ ರಸಮ್ ಎಲ್ಲ ಮಾಡೋದಿಲ್ಲ. ಎಲ್ಲಿ ಏನು ತಗೊಂಬಕ್ಕೆ? ಹಾಂ ಹೂವು ತಗೊಂತೀಯ? ಇನ್ನು ಅಲ್ಲ ಇದೆ ಏನು ಚಾರು? ಅಡೇ ಬರೀ ಇಂತವೆ ಹೂವು ಬಂದ್ವು ಗೈಸ್. ಅಂದರೆ ನಮ್ಮ ಮನೆ ಹತ್ರನೇ ಬರ್ತವೆ ಅಂತ ಹೇಳಿದ್ದೆ ಅಲ್ವಾ ಪ್ರೀವಿಯಸ್ ಲಾಗಲ್ಲಿ. ಅವರು ಬರ್ತಾ ಇದ್ರು, ಹೂ ತಗೊಂಬರೋಣ ಅಂತ ಹೇಳಿ ನಾನು ಗಿಣಿ ಕೆಳಗೆ ಹೋಗ್ತಾ ಇದ್ದೀವಿ. ಚಾರ್ವಿ ಅಲ್ಲ
ಬೇಡ ಇದ್ದಾವೆ. ಹಾಯ್ ಚಾರು. ಬಾಯ್. 20 ರೂಪಾಯಿ ತಗ. 20. ಗೈಸ್ ಇವ್ರ ಹತ್ರ ಕಟ್ಟಿರೋದು ಇರುತ್ತೆ, ಹಾಗೆ ಬಿಡಿ ಹೂವನು ಇರುತ್ತೆ. ಬಿಡಿ ಹೂವು ಆದರೆ ಅವರು ಮನೆಯಲ್ಲೇ ಕವರ್ ಮಾಡ್ಕೊಂಡು ಬಂದಿರ್ತಾರೆ. ತಕ್ಕಡಿ ಅಂದರೆ ಏನು ಮೆಜರ್ ಸ್ಕೇಲ್ ಎಲ್ಲ ಏನು ತಂದಿರಲ್ಲ, ಮನೆಯಲ್ಲೇ ಕವರ್ ಮಾಡ್ಕೊಂಡು ಬಂದಿರ್ತಾರೆ. 50 ಗ್ರಾಮು, ಆಮೇಲೆ 50 ಗ್ರಾಮು, 100 ಗ್ರಾಮು ಅಂತ. ಪಲ್ಲವಿ ಅವ್ರಿಗೆ 50 ಗ್ರಾಮ್ದು ಮಳ್ಳೆ ಹೂವು ತೊಗೊಂಡೆ. ಅವಳಿಗೆ ಮುಡ್ಕೊಳ್ಳೋಕ್ಕೆ ಗಿಣಿಗೆ ಚೆನ್ನಾಗಿರುತ್ತೆ, ಅವಳು ಇಷ್ಟಪಡ್ತಾಳೆ ಹೂವು ಎಲ್ಲ ಮುಡ್ಕೊಳ್ಳೋದು ಅಂತ ಹೇಳಿ ನಾನು ಪೂಜೆ ಹೂವನು ಮತ್ತು ಆಮೇಲೆ ಮುಡ್ಕೊಳ್ಳೋ ಹೂವು 2 ತೊಗೊಂಡೆ. ನಾನು ಯಾವಾಗಲೂ ತಗೊತಾ ಇರ್ತೀನಲ್ಲ ಇವ್ರ ಹತ್ರನೇ, ಅದಕ್ಕೆ ಇವರು ಸ್ವಲ್ಪ ಕನಗ್ಲು ಹೂವನ್ನು ಕೊಟ್ಟರು ತಗೊಳ್ಳಿ ಅಂತ ಹೇಳಿ. ಏನು ನಾರ್ಮಲಾಗಿ ಯಾವಾಗಲೂ ತೊಗೊತಾ ಇದ್ರೆ ಪಾಪ ಚೆನ್ನಾಗಿ ಎಲ್ಲ ಜಾಸ್ತಿ ಕೊಡ್ತಾ ಇರ್ತಾರೆ ಗೈಸ್. ಅಯ್ಯೋ ಅದು ಬೇಗ ಗೈಸ್ ಈಗ ಊಟಕ್ಕೆ ರಸಂ ರೆಡಿ ಗೈಸ್. ಸಂಜೆ ಊಟಕ್ಕೆ ರಸಂ ಮಾಡಿದ್ದೀನಿ, ಹಾಗೆ ರೈಸ್ ಮಾಡ್ತಾ ಇದ್ದೀನಿ. ಒಂದು ಕಡೆ ರೈಸು, ಒಂದು ಕಡೆ ರಸಂ ಆಗಿದೆ ಗೈಸ್. ಒಂದು ಬೇಳೆ ರಸಂ ಜಾಸ್ತಿ ಮಾಡೋದು, ಬರೀ ಟೊಮೊಟೊ ರಸಂ ಏನು ಮಾಡಲ್ಲ, ಬೇಳೆನೂ ಹಾಕಿ ಟೊಮೊಟೊ ಹಾಕಿ ಮಾಡ್ತೀನಿ. ಒಂದು ಕಡೆ ರೈಸು, ಬಿಸಿ ಅನ್ನಕ್ಕೆ ರಸಂ ಹಾಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಗೈಸ್. ನನ್ನ ಫೇವ್ರೇಟ್ ರಸಂ, ಯಾವುದಾದ್ರೂ ಪರವಾಗಿಲ್ಲ. ಮೆಣಸಿನ ರಸಂ ಮಾಡ್ತಾರಲ್ಲ ಅದು ಇಷ್ಟ ಆಗುತ್ತೆ, ಹಾಗೆ ಟೊಮೊಟೊ ರಸನೂ ಇಷ್ಟ ಆಗುತ್ತೆ ಗೈಸ್. ಸಕ್ಕತ್ತಾಗಿರುತ್ತೆ ಟೇಸ್ಟು. ಇನ್ನು ನಮ್ಮ ಮನೆಯವ್ರು ನೋಡಿ ಫುಲ್ ನಿದ್ದೆನೂ ಹೋಗಿಲ್ಲ, ಟಿ ವಿ ನೋಡ್ತಾವ್ರೆ. ಹಾಯ್, ಸೌಂಡ್ ಕಡಿಮೆ ಮಾಡಿ. ಟಿ ವಿನೇ ಗೈಸ್, ಯಾವಾಗಲೂ ಟಿ ವಿ ನೋಡ್ತಾನೆ ಇರ್ತಾರೆ. ಏನು ಸಮಾಚಾರ? ಫುಲ್ ಬ್ಯುಸಿ ಏನಿಲ್ಲ, ಟಿ ವಿ ನೋಡೋದ್ರಲ್ಲಿ ಬ್ಯುಸಿ. ಕಾಮಿಡಿ, ಯಾವಾಗಲೂ ಕಾಮಿಡಿನೇನ ನೋಡೋದು? ಎಂಟರ್ಟೈನ್ಮೆಂಟ್. ಮುಗೀತಾ ಡ್ಯೂಟಿ? ಯಾವಾಗಲೂ ಮುಗೀತು. ಏನು ಸಮಾಚಾರ ಹೇಳಬೇಕು ಮೇಡಮ್. ಹೇಳಿ, ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತೀರಾ? ವ್ಯೂವರ್ಸ್ ಎಲ್ರಿಗೂ ಹಾಯ್. ಹಾಯ್ ವ್ಯೂವರ್ಸ್ಗೆಲ್ಲ ಹಾಯ್ ಅಂತ ಗೈಸ್. ಜಾಸ್ತಿ ಮಾತಾಡೋದೇ ಇಲ್ಲ ಅಂತಾರಲ್ಲ, ಏನು ಹೇಳ್ತೀರಾ? ನಾನು ಇದ್ರೆ ತಾನೇ ಮಾತಾಡೋಕೆ, ನಾನು ಡ್ಯೂಟಿಗೆ ಹೋಗ್ತೀನಲ್ಲ. ಬಂದಾಗಾದರೂ ಮಾತಾಡಿ, ಬಂದಾಗ ವಿಡಿಯೋ ಮಾಡಿ. ಓಕೆ ಡನ್. ನೀವು ಇದ್ದಾಗ ಇನ್ಮೇಲೆ ವಿಡಿಯೋ ಮಾಡ್ತೀನಿ, ಮಾತಾಡಬೇಕು. ಓಕೆ, ಮಾತಾಡ್ತೀರಾ ತಾನೆ? ಓಕೆ ಡನ್. ಗೈಸ್ ಹೇಳಿದ್ದಾರೆ ಇನ್ಮೇಲೆ ಮಾತಾಡ್ತೀನಿ ಅಂತ, ನೋಡೋಣ ಎಷ್ಟು ದಿನ ನಡೆಯುತ್ತೆ ಈ ಚಾಲೆಂಜ್ ಅಂತ ಹೇಳಿ. ಅವ್ರು ಮಾತಾಡೋದೇ ಇಲ್ಲ ಜಾಸ್ತಿ, ನೋಡೋಣ ಗೈಸ್ ಯಾವಾಗ ಮಾತಾಡ್ತಾರೆ ಅಂತ. ಚಾಲೆಂಜ್ ಡೀಲ್ ಓಕೆನಾ? ಓಕೆ ಗೈಸ್, ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.